ಕಾಂಗ್ರೆಸ್ನ ಪ್ರತಿಭಟನೆಗೆ ಬಿಜೆಪಿಯಿಂದಲೂ ಕೂಡ ಕೌಂಟರ್ಗೆ ಸಿದ್ಧತೆ ಆಗಿದೆ. ಬೆಳಗ್ಗೆ 11 ಗಂಟೆಗೇನೆ ಅಂದ್ರೆ ದೆಹಲಿ ಜಂತರ್ ಮಂತರ್ನಲ್ಲಿ ಕಾಂಗ್ರೆಸ್ ಪ್ರತಿಭಟನೆ ಆರಂಭ ಮಾಡುತ್ತಲ್ಲ, ಅದೇ ಸಮಯಕ್ಕೆ ಬಿಜೆಪಿಯಿಂದಲೂ ಕೂಡ ಪ್ರತಿಭಟನೆಗೆ ತಯಾರಿ ನಡೆದಿದೆ. ವಿಧಾನಸೌಧದ ಮಹಾತ್ಮ ಗಾಂಧಿ ಪ್ರತಿಮೆಯ ಮುಂಭಾಗ ಧರಣಿ ಮಾಡುವುದಕ್ಕೆ ರಾಜ್ಯ ಬಿಜೆಪಿ ಘಟಕ ಮುಂದಾಗಿದೆ. ಬಿವೈ ವಿಜಯೇಂದ್ರ, ಆರ್ ಅಶೋಕ್ರ ನೇತೃತ್ವದಲ್ಲಿ ಇವತ್ತು ಎಲ್ಲ ಬಿಜೆಪಿಯ ಶಾಸಕರು ಮತ್ತೆ ಪರಿಷತ್ ಸದಸ್ಯರು ಈ ಧರಣಿಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಸೊ ಈ ಪ್ರತಿಭಟನೆಯ ಉದ್ದೇಶ ಏನು ಅಂತ ನೋಡ್ತಾ ಹೋಗೋದಾದ್ರೆ, ರಾಜ್ಯ ಸರ್ಕಾರದ ಗೊಂದಲ ಮತ್ತೆ ಎಡವಟ್ಟುಗಳಿಗೆ ಅದನ್ನು ಖಂಡಿಸಿ ಪ್ರತಿಭಟಿಸಲಾಗ್ತಾ ಇದೆ. ಎರಡನೆಯದ್ದು, ಅಧಿಕಾರಕ್ಕೆ ಬಂದಾಗಿಂದ ಗ್ಯಾರಂಟಿಗಳ ಬಗ್ಗೆ ಅಷ್ಟೇ ಸರ್ಕಾರ ನಿಗಾ ವಹಿಸಿರೋದು, ಉಳಿದ ಯಾವುದೇ ಅಭಿವೃದ್ಧಿ ಮತ್ತು ರೈತರ ಬಗ್ಗೆ ಸರ್ಕಾರ ನಿರ್ಲಕ್ಷ್ಯ ವಹಿಸಿಕೊಂಡು ಬಂದಿದೆ ಅಂತ. ಇನ್ನು ರಾಜ್ಯದಲ್ಲಿ ಬರಗಾಲ ಇದ್ರೂ ಕೂಡ ಅದರ ಬಗ್ಗೆ ಕಾಂಗ್ರೆಸ್ ಸರ್ಕಾರ ಗಮನ ಹರಿಸ್ತಾ ಇಲ್ಲ, ರೈತರ ಹಿತಾಸಕ್ತಿ ಕಾಯ್ದುಕೊಂಡಿಲ್ಲ ಅನ್ನೋದು. ಲೋಕಸಭೆಯಲ್ಲಿ ಮತ ಹಾಕದಿದ್ರೆ ಗ್ಯಾರಂಟಿಯನ್ನು ರದ್ದುಪಡಿಸ್ತೀವಿ ಅನ್ನೋ ಬೆದರಿಕೆ ಬೇರೆ ಒಡ್ಡುತ್ತಾರೆ ಮತದಾರರಿಗೆ ಅನ್ನೋ ಆರೋಪ. ಅನುದಾನದ ವಿಚಾರದಲ್ಲಿ ದೇಶವನ್ನು ಇಬ್ಬಾಗವಾಗಿಸುವಂತಹ ಸಂಸದ ಡಿ.ಕೆ. ಸುರೇಶ್ರ ಹೇಳಿಕೆಯನ್ನು ಕೂಡ ಖಂಡಿಸಿ ಇವತ್ತಿನ ಪ್ರತಿಭಟನೆ. ಹಾಗೆ ಶಾಸಕ ಎಚ್.ಸಿ. ಬಾಲಕೃಷ್ಣ, ಸಂಸದ ಡಿ.ಕೆ. ಸುರೇಶ್ ವಿರುದ್ಧ ಈಗಾಗಲೇ ಹೇಳಿದಾಗೆ ಪ್ರತಿಭಟನೆ ಮಾಡೋದಕ್ಕೆ ಬಿಜೆಪಿ ಮುಂದಾಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.